ಕಲಾ ನಿರ್ದೇಶಕರು, ಆರ್ಟ್ ಡೈರೆಕ್ಟರ್. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಪ್ರೀತಿಯ ಸ್ವಾಗತ. ಶಶಾಂಕ್ ಅವರೇ, ನಿಮ್ಮ ಅನುಭವವನ್ನು ಹೇಳಿ. ಕೇಸ್ ಆಫ್ ಕೊಂಡಾಣ ಎಡಿಟಿಂಗ್ ಅಲ್ಲಿ ಏನಾದರೂ ಚಾಲೆಂಜಸ್ ಇತ್ತಾ, ಹೇಗಿತ್ತು ಅಂತ? ಆಕ್ಚುಲಿ ಡೈರೆಕ್ಟರ್ ಮುಂಚೆನೆ ಅಂದ್ರೆ ಸಿನಿಮಾ ಶುರುವಾಗಬೇಕಾದ್ರೆ ಯಾವ ರೀತಿ ಇರಬೇಕು, ಎಡಿಟಿಂಗ್ ಪ್ಯಾಟರ್ನ್ ಯಾವ ರೀತಿ ಇರಬೇಕು, ಅದ್ರ ಗ್ರಾಫ್ ಯಾವ ರೀತಿ ಇರಬೇಕು, ಇದ್ರದ್ದೆಲ್ಲ ಮುಂಚೆನೆ ಡಿಸೈಡ್ ಮಾಡಿಕೊಂಡು ಆಮೇಲೆ ಫ್ಲೋರಿಗೆ ಹೋಗಿದ್ದು. ಸೊ ಎಲ್ಲ ಟೆಕ್ನಿಷಿಯನ್ನು ಮುಂಚೆನೆ ಪ್ರಿಪೇರ್ ಆಗಿದ್ರು. ನಾವು ಇದೇ ರೀತಿ ತೆಗಿಬೇಕು, ಆಮೇಲೆ ಇದೇ ಗ್ರಾಫಲ್ಲಿ ಸಿನಿಮಾ ಹೋಗಬೇಕು ಅಂತ. ಆಮೇಲೆ ನಾನೀಗ ಆಲ್ರೆಡಿ ಸಿನಿಮಾ ನೋಡಿದ್ದೀನಿ, ನಾನು ನೋಡಲೇಬೇಕು, ಫುಲ್ ವರ್ಷನ್ ನೋಡಿದ್ದೀನಿ. ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಏನಾಗುತ್ತೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭವಾನಿ ಶಂಕರ ಆನೇಕಲ್ ಅಂತ. ಇದು ನನ್ನ 2ನೇ ಸಿನಿಮಾ. ಇದಕ್ಕಿಂತ ಮೊದಲು ಸೀತಾರಾಮ್ ಬಿನಾಯ್ಗೆ ಕೂಡ ನಾನು ವರ್ಕ್ ಮಾಡಿದ್ದೆ. ಚಿತ್ರದಲ್ಲಿ 80% ಭಾಗ ನೈಟ್ ಹೊತ್ತೇ ನಡೆಯುವಂಥದ್ದು. ನಮಗೆ ಸಹಜವಾಗಿ ಚಾಲೆಂಜಿಂಗ್ ಇತ್ತು ಸ್ವಲ್ಪ. ಅಂದರೆ ಒಂದು ಪರಿಸರವನ್ನು ಅಥವಾ ಒಂದು ದೃಶ್ಯವನ್ನು ಕಥೆಗೆ ತಕ್ಕಂತೆ ಸಹಜವಾಗಿ ಬದಲಾಯಿಸುವಂತಹ ಜವಾಬ್ದಾರಿ ಆರ್ಟ್ ಡಿಪಾರ್ಟ್ಮೆಂಟಿಗಿತ್ತು. ಡೈರೆಕ್ಟರ್ ಅವರ ಪ್ರೋತ್ಸಾಹದಿಂದ ಅದೆಲ್ಲ ಈಸಿಯಾಗಿ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇತ್ತು. ಅದೇ ರೀತಿ DOP ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ನಮಗೆ ಏನು ಬೇಕು ಅದನ್ನು ಕ್ಲಪ್ತ ಸಮಯಕ್ಕೆ ನಮಗೆ ನೀಡ್ತಾಯಿದ್ರು. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತೊಮ್ಮೆ 2ನೇ ಬಾರಿ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ನಾನು ಶಿವಮೊಗ್ಗದವನು. ಶಿವಮೊಗ್ಗದಲ್ಲಿ ಒಂದು ಲೋಕಲ್ ಚಾನಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಮುಂಚೆ ರಿಪೋರ್ಟರ್ ಕೆಲಸ ಮಾಡ್ತಿದ್ದೆ. ನಮ್ಮ ಶ್ರೀಧರ್ ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ದೆ ನಾನು. ಶ್ರೀಧರ್ ನಾವೆಲ್ಲ ಕ್ಲಾಸ್ ಹಾಗೆ ನವಿ ಅವರು ಕೂಡ ನಾವೆಲ್ಲ ಕ್ಲಾಸ್ಮೇಟ್ಸು, ಒಟ್ಟಿಗೆ ಥಿಯೇಟರ್ ಮಾಡ್ತಾ ಇದ್ವಿ. ಸೊ ಅಷ್ಟು ಸಾಕು. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಭವಾನಿ ಅವರೇ. ಮತ್ತಷ್ಟು ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೀಗ ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತೀವಿ.